ಕೂಡ ಶುಭೋದಯ. ಇಡೀ ರಾಷ್ಟ್ರ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. ಒಂದು ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳಿಗೆ ಇರುವಂತಹ ಒಂದು ಪರಮಾಧಿಕಾರ, ಅದನ್ನ ಇವತ್ತು ಚಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಕಳೆದ ಹಲವಾರು ದಿನಗಳಿಂದ ಏನು ಪ್ರಚಾರಗಳು, ಭರಾಟೆಗಳು ಎಲ್ಲ ರೀತಿ ನಡೀತಾ ಇದ್ವು, ಅವೆಲ್ಲವೂ ಕೂಡ ಈಗ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹದ್ದು. ಇದು ಚುನಾವಣೆ ಮೊದಲ ಹಂತದ ಚುನಾವಣೆ, ರಾಷ್ಟ್ರ ಮಟ್ಟದಲ್ಲಿ ಇದು ಎರಡನೇ ಹಂತದ ಚುನಾವಣೆ. ಈ ಎರಡನೇ ಹಂತದ ಚುನಾವಣೆಯಲ್ಲಿ 11 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ 95 ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದರ ಮೊದಲ ಹಂತವಾಗಿ ಕರ್ನಾಟಕದಲ್ಲಿ ಇವತ್ತು 14 ಕ್ಷೇತ್ರಗಳಲ್ಲಿ ಒಂದು ಮತದಾನ ನಡೆಯುವಂಥದ್ದು. 28 ಕ್ಷೇತ್ರಗಳ ಪೈಕಿ 2 ಭಾಗವನ್ನ ಮಾಡ್ತಾರೆ. 14 ಕ್ಷೇತ್ರಗಳಲ್ಲಿ ಇವತ್ತು 18ನೇ ತಾರೀಕಿಗೆ ಮತದಾನ, ಇನ್ನು 14 ಕ್ಷೇತ್ರಗಳಲ್ಲಿ 23ನೇ ತಾರೀಕಿಗೆ ನಡೆಯುವಂಥದ್ದು ಈಗಾಗಲೇ ಗೊತ್ತಿರುವಂತ ವಿಚಾರ. ಇಡೀ ರಾಜ್ಯದಲ್ಲಿ ಈ ಮೊದಲನೇ ಹಂತದ ಚುನಾವಣೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಗಮನ ಸೆಳೆದಂತ ಕ್ಷೇತ್ರ ಅಂತ ಹೇಳಿದ್ರೆ ಮಂಡ್ಯ ಅಂತ ಹೇಳಿದ್ರೆ ಇಂಡಿಯಾನೇ ತಿರುಗಿ ನೋಡುವಂತಹ ಮಟ್ಟಿಗೆ ಇಲ್ಲಿ ತುರುಸಿನ ಸ್ಪರ್ಧೆ, ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿರುವುದನ್ನ ಗಮನಿಸ್ತಾ ಇದ್ದೇವೆ. ಆ ಮಂಡ್ಯ ಕ್ಷೇತ್ರದಲ್ಲಿ ನಾವು ಇವತ್ತು ಇಲ್ಲಿದ್ದೇವೆ. ಕಾಳೇಗೌಡ ಪ್ರೌಢಶಾಲೆ ಅನ್ನುವಂತ ಸ್ಥಳ ಇದು. ರಾಜ್ಯದ ಮಟ್ಟದಲ್ಲಿ ಹೇಳೋದಾದ್ರೆ 14 ಕ್ಷೇತ್ರಗಳು ಈಗಾಗಲೇ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಉಡುಪಿ ಚಿಕ್ಕಮಗಳೂರು, ಈ ಕಡೆ ಮೈಸೂರು, ಚಿತ್ರದುರ್ಗ, ಮಂಡ್ಯ, ಹಾಸನ ಇವೆಲ್ಲ ಸೇರಿದ ಹಾಗೆ 14 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಈ ಪೈಕಿ ನೀವು ಕೇಳಿರುವಂತ ಪ್ರಶ್ನೆ, ಈ 14 ಲೋಕಸಭಾ ಕ್ಷೇತ್ರಗಳನ್ನ ನೋಡೋದಾದ್ರೆ ಅದರಲ್ಲಿ ಟಾಪ್ 1 ಅಂತ ನಿಲ್ಲೋದು ಅಂತ ಹೇಳಿದ್ರೆ, ಜಿದ್ದಾಜಿದ್ದಿನ ಕಣ ಅಂತ ಹೇಳಿದ್ರೆ ಮಂಡ್ಯ. ಇವತ್ತು ನಾವು ಯಾವುದೇ ಲೋಕಸಭಾ ಕ್ಷೇತ್ರಗಳಿಗೆ ಹೋದ್ರೂ ಸಹಿತ ಅಲ್ಲಿನ ಜನಗಳು ಕೇಳ್ತಾ ಇದ್ದಂತ ವಿಚಾರ ಅಂತ ಹೇಳಿದ್ರೆ ಮಂಡ್ಯ ಹೇಗಿದೆ ಅನ್ನುವಂತ ಮಾತನ್ನ ಕೇಳ್ತಾ ಇದ್ರು, ಬಿಟ್ರೆ ಅಲ್ಲಿಯ ವಿಚಾರಗಳನ್ನು, ಅವ್ರ ಕ್ಷೇತ್ರದ ವಿಚಾರಗಳನ್ನು ಕೇಳ್ತಾ ಇರಲಿಲ್ಲ. ನಾವೀಗ ಮಂಡ್ಯದಲ್ಲಿದ್ದೇವೆ. ಇಲ್ಲಿ ಜಿದ್ದಾಜಿದ್ದಿನ ಕಣ ಎರಡು ನಡುವೆ ಸುಮಲತಾ ಅಂಬರೀಶ್ ಮತ್ತು ಮುಖ್ಯಮಂತ್ರಿಗಳ ಮಗ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ನಡುವೆ ಏರ್ಪಟ್ಟಿದ್ರು ಕೂಡ 22 ಜನ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿರುವುದನ್ನ ನಾವಿಲ್ಲಿ ಗಮನಿಸಬಹುದು. 2046 ಮತಗಟ್ಟೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಹಳ ಜಿದ್ದಾಜಿದ್ದಿನ ಕಣ 2046, 9,000ದಷ್ಟು ಸಿಬ್ಬಂದಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕಾಳೇಗೌಡ ಪ್ರೌಢಶಾಲೆಯ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಬೂತ್ 164 ಮತ್ತು 165. ನೋಡಿ, ಎಲ್ಲ ನಾವು ಒಂದ್ಸರಿ ಅಭ್ಯರ್ಥಿಗಳನ್ನೆಲ್ಲ ನೋಡ್ತಾ ಹೋಗೋಣ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ನೋಡಿ, ನಿಖಿಲ್ ಕುಮಾರಸ್ವಾಮಿ, ನಂಜುಂಡಸ್ವಾಮಿ, ಗುರುಲಿಂಗಯ್ಯ, ಡಿ.ಸಿ. ಶಂಕರು, ದಿವಾಕರು, ಸಂತೋಷು, ಅರವಿಂದು, ಕೌಡ್ಲೆ, ಚನ್ನಪ್ಪ, ಡಿ.ಕೆ. ದಾಸರು, ಎಚ್. ನಾರಾಯಣ, ಪುಟ್ಟೇಗೌಡ, ಪ್ರೇಮ್ ಕುಮಾರು, ಮಂಜುನಾಥ್, ಇದೆಲ್ಲ ಒಂದು 2 ಬ್ಯಾಲೆಟ್ ಪೇಪರ್ ಇಲ್ಲಿ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಇಲ್ಲಿ ಇರುವಂತದ್ದು ಈಗ ನೋಡಿ, ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಸುಮಲತಾ 19ರಿಂದ ಆರಂಭ ಆಗ್ತದೆ ಸುಮಲತಾ. ಆಮೇಲೆ ಮತ್ತೊಂದು 20 ಸುಮಲತಾ ಅಂಬರೀಶ್ ಅವರ ಒಂದು ನಾಮಪತ್ರ, 21 ಸುಮಲತಾ ಅವರು, 22 ಸುಮಲತಾ. ಇವರೆಲ್ಲರೂ ಕೂಡ ಸುಮಲತಾ ಹೆಸರಿನಲ್ಲೇ ಇರುವಂತವ್ರು. 20ನೇ ನಂಬರ್ ಅಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಹಳೆ ಊದುತ್ತಿರುವಂತಹ ಮನುಷ್ಯ ಅಂತೇಳಿ. ನಂಬರ್ 1ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಅವರು ಜಾತ್ಯತೀತ ಜನತಾದಳದಿಂದ ಸ್ಪರ್ಧೆ ಮಾಡಿರುವಂತದ್ದು. ತಲೆಯ ಮೇಲೆ ಹೊತ್ತಂತಹ ರೈತನ ಮಹಿಳೆಯ ಇದು ಅವರ ಒಂದು ಚಿಹ್ನೆ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಕಾಳೇಗೌಡ ಪ್ರೌಢಶಾಲೆ, ಮರಿಗೌಡ ಬಡಾವಣೆ ದಕ್ಷಿಣ ಅಂತೇಳಿ. ಈಗ ಒಳಭಾಗದಲ್ಲಿ ಕೂಡ ನಾವು ನೋಡೋಣ ದೃಶ್ಯಗಳೆಲ್ಲ. ಎಲ್ಲ ಸಿಬ್ಬಂದಿಗಳು ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 7 ಗಂಟೆಗೆ ಮತದಾನ ಆರಂಭ ಆಗುವಂಥದ್ದು. ಈಗಾಗಲೇ ಆ ಮತಯಂತ್ರವನ್ನು ಕೂಡ ಚೆಕ್ ಮಾಡಿ ಎಲ್ಲ ಅಧಿಕಾರಿಗಳು ತಮ್ಮ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದನ್ನ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. ಒಳಭಾಗಕ್ಕೆ ಹೋಗ್ಬೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ನಿಷ್ಪಕ್ಷಪಾತವಾದಂತಹ ಮತದಾನ ನಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ವಿಧವಾದಂತಹ ತಯಾರಿಗಳು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಂತ ಕ್ಷೇತ್ರ ಇದು ಮಂಡ್ಯ ಲೋಕಸಭಾ ಕ್ಷೇತ್ರ. ನೋಡಿ, ಅಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಪ್ರತಿಯೊಂದನ್ನು ಕೂಡ ಆ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ.
ಯಾವ ರೀತಿ ಇಲ್ಲಿ ಮತಯಂತ್ರದಲ್ಲಿ EVM ಮಿಷನ್ ಮುಖಾಂತರ ಮತವನ್ನು ಒತ್ತದಂತ ಸಂದರ್ಭದಲ್ಲಿ ಯಾವ ರೀತಿಯ ಇದನ್ನ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯ ನಿರ್ದೇಶನಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈ ಇದನ್ನ ಕೊಡ್ತಾ ಇದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಈ ಭಾಗಗಳಲ್ಲಿ ಆ ಒಂದು ಮತಯಂತ್ರಗಳನ್ನು ಕೂಡ EVM ಮಿಷನ್ಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. 7 ಗಂಟೆಗೆ ಕರೆಕ್ಟಾಗಿ 7 ಗಂಟೆಗೆ ಇಲ್ಲಿ ಆ ಒಂದು ಮತದಾನ ಆರಂಭ ಆಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ 7 ಗಂಟೆಗೆ ಮತದಾನ ಆರಂಭ ಆಗುವಂಥದ್ದು ಸಾಯಂಕಾಲ 6 ಗಂಟೆಗಳ ಪರ್ಯಂತ ನಡೆಯುತ್ತೆ. ನಾವು ಸುಬ್ರಹ್ಮಣ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇಲ್ಲಿ EVM ಮಿಷನ್ ಆರಂಭ ಒಂದು ಇದು ಮಾಡಿದ ತಕ್ಷಣ, ಆನ್ ಮಾಡಿದ ತಕ್ಷಣ ಇಲ್ಲಿ ಬಟನ್ ಹೊತ್ತು ಎಲ್ಲ ಅಭ್ಯರ್ಥಿಗಳು ನೋಡಿ 2 ಇದಿದ್ದಾವೆ. ಇಲ್ಲಿ 2 EVM ಮಿಷನ್ಗಳು ಇರುವಂಥದ್ದು. ಯಾಕಂದ್ರೆ 22 ಜನ ಅಭ್ಯರ್ಥಿಗಳು ಇರುವಂತಹ ಹಿನ್ನೆಲೆಯಲ್ಲಿ 2 ಮತಯಂತ್ರಗಳು ಇಲ್ಲಿ ಇರುವಂಥದ್ದು. ಆ ಸಂದರ್ಭದಲ್ಲಿ ಮತದಾನ ಮಾಡಿದ ನಂತರದಲ್ಲಿ ಇಲ್ಲಿ VVPAT ಅಂತ ಹೇಳಿದೆ. ಈ ಭಾಗದಲ್ಲಿ ನೋಡ್ಬೋದು ನಾವು VVPAT. ಇಲ್ಲಿ ನಾವು ಚಲಾವಣೆ ಮಾಡಿದಂತಹ ಮತ ಯಾವುದು ಅನ್ನೋದನ್ನ ಕನ್ಫರ್ಮೇಶನ್ಗೆ ಅದಿರುವಂಥದ್ದು, ಅದು ಬರ್ತದೆ ಮತ್ತು ಅಲ್ಲೇ ಬಿದ್ದು ಹೋಗುವಂಥದ್ದು ವ್ಯವಸ್ಥೆ ಕೂಡ. ಯಾಕಂದ್ರೆ ಹಿಂದಿನ ಸಲ ಚುನಾವಣೆಗಳಲ್ಲಿ ನೋಡಿದ್ವಿ ನಾವು ಒತ್ತಿದ್ದೇ ಒಂದಕ್ಕೆ ಮತ ಇನ್ನೊಂದಕ್ಕೆ ಬಿದ್ದಿದೆ ಅನ್ನುವಂಥ ಇದು ಕೆಲವೊಂದು ದೂರುಗಳಿದ್ವು. ಆ ಹಿನ್ನೆಲೆಯಲ್ಲಿ ಆ ಒಂದು VVPAT ಅನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ವಿಧವಾದಂತಹ ತಯಾರಿಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು, ಮತಗಟ್ಟೆ ಅಧಿಕಾರಿಗಳು, ಎಲ್ಲರಿಗೂ ಪ್ರಿಸೈಡಿಂಗ್ ಆಫೀಸರ್ಗಳು, ಅಲ್ಲಿರುವಂತಹ ಪೋಲಿಂಗ್ ಆಫೀಸರ್ಗಳಿಗೆ ಇಲ್ಲಿ ಕೊಡ್ತಾ ಇರುವಂತಹ ಮಾರ್ಗದರ್ಶನವನ್ನ ಈ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ಕೂಡ ಗಮನಿಸ್ಬೋದು. ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಂತ ಕ್ಷೇತ್ರ ನೋಡಿ. ನಾವು ಇಲ್ಲಿ ಎಲ್ಲ ವಿಚಾರಗಳನ್ನ ಬಹಳ ಕೂಲಂಕುಷವಾಗಿ ನೋಡ್ತಾ ಇದ್ದೇವೆ. ಮತಗಟ್ಟೆಗಳಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರ್ತದೆ. ಇದು ಕಾಳೇಗೌಡ ಪ್ರೌಢಶಾಲೆ 164 ಮತ್ತು 165 ಮತಗಟ್ಟೆ ಸಂಖ್ಯೆ. ಇದು ಮಂಡ್ಯದಲ್ಲಿ ಇರುವಂತಹ ಮತಗಟ್ಟೆ ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸುಮಾರು 9,000ಕ್ಕೂ ಅಧಿಕ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗಾಗಲೇ ಎಲ್ಲ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಮತದಾನ ಮಾಡೋದಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಈಗಾಗಲೇ ನಿನ್ನೆ ಚುನಾವಣಾಧಿಕಾರಿಗಳು, ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳು ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರವಾಗಿ ನೋಡಿ ನೋಡ್ತಾ ಇದ್ದೇವೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ಇಲ್ಲಿರುವಂಥದ್ದು ಎಲ್ಲವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ಮಂಡ್ಯ ಕಡೆ ನೋಡುವಂತಹ ಪರಿಸ್ಥಿತಿ ಇವತ್ತು ಇಲ್ಲಿದೆ. ಜಿದ್ದಾಜಿದ್ದಿನ ಒಂದು ಹೋರಾಟ ಏರ್ಪಟ್ಟಿದೆ. 7 ಗಂಟೆಗೆ ಸರಿಯಾಗಿ ಭಾರತದ ಭಾಗ್ಯ ವಿಧಾತರು ಎಲ್ಲರೂ ಬರ್ತಾರೆ. ಅವರ ಹಕ್ಕನ್ನ, ಅಧಿಕಾರವನ್ನ ಚಲಾವಣೆ ಮಾಡ್ತಾರೆ. ಸುಬ್ರಹ್ಮಣ್ಯ.